ನಮಸ್ಕಾರ. ರಾಜಕೀಯದಲ್ಲಿ ಗೆಲ್ಲೋದು ಅಂದ್ರೆ ಬರೀ ವೋಟ್ ತಗೊಳ್ಳೋದಲ್ಲ ಅಲ್ವಾ? ಅದು ಜನರ ನಂಬಿಕೆಗೊಳಿಸೋ ಒಂದು ಕಲೆ. ಆಡಳಿತ ಮಾಡೋದು ಒಂದು ಸೈನ್ಸ್. ಇವತ್ತು ನಾವು ಒಂದೇ ಒಂದು ಕ್ಷೇತ್ರ, ಕೋಲಾರ, ಅದರ ಬಗ್ಗೆ ಆಳವಾಗಿ ನೋಡೋಣ. ಜನರ ವಿಶ್ವಾಸಗೊಳಿಸೋದು ಹೇಗೆ, ಒಂದು ಒಳ್ಳೆ ಆಡಳಿತ ಕೊಡೋದು ಹೇಗೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಇದೊಂದು ಬ್ಲೂ ಪ್ರಿಂಟ್ ಅಂತಾನೇ ಹೇಳ್ಬೋದು. ನೋಡಿ, ಇದು ಕೋಲಾರ. ಒಂದು ಕಾಲದಲ್ಲಿ ಇಡೀ ಜಗತ್ತೇ ಚಿನ್ನದ ನಾಡು ಅಂತ ಕರೆಯುತ್ತಿತ್ತು. ಆದ್ರೆ ಇವತ್ತು ಇಲ್ಲಿನ ಕಥೆಯೇ ಬೇರೆ. ಹೋರಾಟಗಳ ಒಂದು ದೊಡ್ಡ ಪರಂಪರೆಯೇ ಇದೆ. ಕರ್ನಾಟಕದ ಪೂರ್ವದ ತುದಿಯಲ್ಲಿರೋ ಈ ಜಾಗ ಒಂದ್ ಕಡೆ ಚಿನ್ನದ ಗಣಿಯ ಶ್ರೀಮಂತ ಇತಿಹಾಸ, ಇನ್ನೊಂದ್ ಕಡೆ ಇವತ್ತಿನ ಅಭಿವೃದ್ಧಿಯಲ್ಲಿರೋ ಕೊರತೆ. ನಿಜವಾಗ್ಲೂ ಇದೊಂದು ವೈರುಧ್ಯಗಳ ನಾಡು. ಈ ಮಣ್ಣಿನ ಕಥೆ ಅರ್ಥ ಆದ್ರೆ ಮಾತ್ರ ಇಲ್ಲಿನ ರಾಜಕೀಯದ ಪಲ್ಸ್ ನಮ್ಗೆ ಸಿಗೋದು. ಸರಿ, ಮೊದಲನೇ ಭಾಗ, ಕೋಲಾರದ ಮಣ್ಣು. ನೋಡಿ, ಯಾವುದೇ ಜಾಗದ ಪಾಲಿಟಿಕ್ಸ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಅಲ್ಲಿನ ಜನರಂಗ, ಅವರ ಬದುಕನ್ನ, ಅವರ ದಿನನಿತ್ಯದ ಕಷ್ಟ ಸುಖಗಳನ್ನ ಅರ್ಥ ಮಾಡ್ಕೋಬೇಕು. ಬರೀ ವೋಟುಗಳ ಲೆಕ್ಕಾಚಾರ ಬಿಟ್ಟು ಜನರ ಜೀವನದೊಳಗೆ ಇಳಿದು ನೋಡೋಣ ಬನ್ನಿ. ಹಾಗಾದ್ರೆ ಕೋಲಾರದ ಚಿತ್ರಣ ಹೇಗಿದೆ? ಇಲ್ಲಿ 60% ಜನ ಹಳ್ಳಿಗಳಲ್ಲಿ ವಾಸ ಮಾಡ್ತಾರೆ, 40% ಪಟ್ಟಣಗಳಲ್ಲಿ. ಅಂದ್ರೆ ಗ್ರಾಮೀಣ ಭಾಗದ ಪ್ರಭಾವ ಜಾಸ್ತಿ. ಇನ್ನು ಜಾತಿ ಸಮೀಕರಣ ನೋಡಿದ್ರೆ ಇಲ್ಲೂ ವೈವಿಧ್ಯತೆ ಇದೆ. ಸುಮಾರು 25% SC/ST ಸಮುದಾಯದವರು, ಆಮೇಲೆ ಸುಮಾರು 15% ಒಕ್ಕಲಿಗರು ಮತ್ತೆ 10% ಲಿಂಗಾಯತರು ಇದ್ದಾರೆ. ಕ್ಷೇತ್ರದ ರಾಜಕೀಯಕ್ಕೆ ಇದೇ ಅಲ್ವಾ ಫೌಂಡೇಶನ್. ನಾವೊಂದು ಡೆವಲಪ್ಮೆಂಟ್ ಗ್ಯಾಪ್ ಇಂಡೆಕ್ಸ್ ಅಂತ ಮಾಡ್ತೀವಿ. ಅದರಲ್ಲಿ ಕೋಲಾರಕ್ಕೆ ಸಿಕ್ಕಿರೋ ಸ್ಕೋರ್ ಎಷ್ಟು ಗೊತ್ತಾ? 100ಕ್ಕೆ ಬರೀ 40. ಇದೇನೋ ಸುಮ್ನೆ ನಂಬರ್ ಅನ್ಕೋಬೇಡಿ. ಈ ನಂಬರ್ ಹಿಂದಿರೋದು ಜನರ ದಿನನಿತ್ಯದ ಬದುಕು. ಅಂದ್ರೆ ಸರಿಯಿಲ್ಲದ ರೋಡುಗಳು, ಇಲ್ಲೇ ಸಿಗದ ಕೆಲಸಗಳು, ಕುಡಿಯೋ ನೀರಿನ ಸಮಸ್ಯೆ, ಇದೆಲ್ಲ ಸೇರಿ ಆ 40 ಅಂಕ ಆಗಿದೆ. ಇಲ್ಲಿನ ಜನರಲ್ಲಿ ಒಂದು ತರಹದ ವೆಲ್ಫೇರ್ ಫಟೀಗ್, ಅಂದ್ರೆ ಕಲ್ಯಾಣ ಯೋಜನೆಗಳ ಬಗ್ಗೆ ಒಂದು ಸುಸ್ತು ಕಾಣ್ತಾ ಇದೆ. ಯಾಕ್ ಹೀಗೆ? ಯಾಕಂದ್ರೆ ಸರ್ಕಾರ ಘೋಷಣೆ ಮಾಡೋ ಯೋಜನೆಗಳಿಗೂ ಜನರಿಗೆ ತಲುಪ್ತಿರೋ ವಾಸ್ತವಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಒಂದು ಉದಾಹರಣೆ ತಗೊಳ್ಳಿ. PM ಫಸಲ್ ಬಿಮಾ ಯೋಜನೆ ಅಂದ್ರೆ ಬೆಳೆ ವಿಮೆ. ಕೋಲಾರದಲ್ಲಿ ಕೇವಲ 18% ರೈತರಿಗೆ ಮಾತ್ರ ಇದರ ಲಾಭ ಸಿಕ್ಕಿದೆ. ಯೋಚನೆ ಮಾಡಿ, ಈ ಗ್ಯಾಪ್ ಇದೆಯಲ್ಲ, ಇದೇ ಜನರ ಅಸಮಾಧಾನಕ್ಕೆ ಮೂಲ ಕಾರಣ. ಸರಿ, ಈಗ ಎರಡನೇ ಭಾಗಕ್ಕೆ ಬರೋಣ. ಜನರ ಈ ಸಮಸ್ಯೆಗಳೆಲ್ಲ ವೋಟಿಂಗ್ ಮಷೀನಲ್ಲಿ ಹೇಗೆ ಕಾಣಿಸ್ತು, ಜನರ ಅಸಮಾಧಾನ ಕೋಲಾರದ ಪೊಲಿಟಿಕಲ್ ಮ್ಯಾಪ್ ಅನ್ನೇ ಹೇಗೆ ಬದಲಾಯಿಸ್ತು ಅಂತ ನಂಬರ್ಸ್ ಮೂಲಕ ನೋಡೋಣ. 2023ರ ರಿಸಲ್ಟ್ ನೋಡಿ. ಕಾಂಗ್ರೆಸ್ ಕ್ಲಿಯರ್ ಆಗಿ ಗೆದ್ದಿದೆ. ಆದ್ರೆ 2018ರಲ್ಲಿ ಏನಾಗಿತ್ತು? JDS ಮುಂದೆ ಇತ್ತು. ಅಂದ್ರೆ 5 ವರ್ಷದಲ್ಲಿ ಕಂಪ್ಲೀಟ್ ಆಗಿ ಚಿತ್ರಣ ಬದಲಾಗಿದೆ. ಇದು ತೋರ್ಸೋದು ಒಂದೇ, ಮತದಾರರು ಏನೋ ಒಂದು ನಿರ್ಧಾರಕ್ಕೆ ಬಂದಿದ್ರು. ಅವರ ತೀರ್ಪು ತುಂಬಾ ಸ್ಪಷ್ಟವಾಗಿತ್ತು. ಈ ರಿಸಲ್ಟ್ ಹಿಂದಿರೋ ನಂಬರ್ಸ್ ನೋಡಿದ್ರೆ ಕಥೆ ಇನ್ನಷ್ಟು ಕ್ಲಿಯರ್ ಆಗುತ್ತೆ. ಕಾಂಗ್ರೆಸ್ ವೋಟ್ ಶೇರ್ ಒಂದೇ ಸಲ 22.1% ಜಾಸ್ತಿ ಆಗಿದೆ. ಅಂದ್ರೆ ಜನ ಬದಲಾವಣೆ ಬೇಕು ಅಂತ ಸ್ಟ್ರಾಂಗ್ ಆಗಿ ಹೇಳಿದ್ದಾರೆ. ಅದೇ ಟೈಮಲ್ಲಿ ಬಿಜೆಪಿ ಕೂಡ 6.6% ಬೆಳವಣಿಗೆ ಕಂಡಿದೆ. ಅಂದ್ರೆ ನಿಧಾನವಾಗಾದ್ರೂ ಸ್ಟೇಡಿಯಾಗಿ ಬೆಳೆದಿದೆ. ಆದ್ರೆ ದೊಡ್ಡ ಹೊಡೆತ ಬಿದ್ದಿದ್ದು JDSಗೆ. 18.6% ವೋಟ್ ಶೇರ್ ಕಳ್ಕೊಂಡಿದೆ. ಇಲ್ಲಿ ಒಂದು ಕ್ಷಣ ನಿಲ್ಲಿಸೋಣ. ಈ ನಂಬರ್ಸ್ಗಳೆಲ್ಲ ಏನನ್ನು ಹೇಳುತ್ತೆ? ಪ್ರತಿಯೊಂದು ವೋಟು ಕೂಡ ಒಬ್ಬೊಬ್ಬ ವ್ಯಕ್ತಿಯ ಧ್ವನಿ. ಪ್ರತಿಯೊಂದು ಜನಾದೇಶದ ಹಿಂದೆ ಒಂದು ಜವಾಬ್ದಾರಿ ಇರುತ್ತೆ. ಇದು ಬರೀ ರಾಜಕೀಯ ಅಲ್ಲ, ಇದು ಪ್ರತಿಯೊಬ್ಬ ಪ್ರಜೆಯ ಘನತೆ, ಅವರ ಮಾತಿನ ಸ್ವಾತಂತ್ರ್ಯ. ಈ ತೀರ್ಪನ್ನ ಕೇಳಿಸ್ಕೊಳ್ಳೋದು, ಗೌರವಿಸೋದು ಯಾವುದೇ ನಾಯಕನ ಮೊದಲನೇ ಕರ್ತವ್ಯ. ಮುಂದಿನ ಭಾಗ, ಅಭ್ಯರ್ಥಿಯನ್ನೊಮ್ಮೆ ವಿಶ್ಲೇಷಣೆ ಮಾಡೋಣ. ಇಲ್ಲಿ ನಾವು ಬಿಜೆಪಿ ಅಭ್ಯರ್ಥಿ ವರ್ತೂರ್ ಪ್ರಕಾಶ್ ಅವರನ್ನ ಯಾವುದೇ ಪಕ್ಷಪಾತ ಇಲ್ಲದೆ ಕೇವಲ ಡೇಟಾ ಇಟ್ಕೊಂಡು ನೋಡೋಣ. ಅವರ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು, ಗೆಲ್ಲೋ ಚಾನ್ಸಸ್ ಎಷ್ಟಿದೆ ಅಂತ. ವರತ್ತೂರ್ ಪ್ರಕಾಶ್ ಅವರ ಪ್ಲಸ್ ಪಾಯಿಂಟ್ಸ್ ಏನು? ಅವರು 2 ಸಲ MLA ಆಗಿದ್ರು. ಜನರಿಗೆ ಚೆನ್ನಾಗಿ ಗೊತ್ತಿರೋ ಮುಖ. ಅವರ ವೋಟ್ ಬೇಸ್ ಕೂಡ 6.6% ಬೆಳೆದಿದೆ. ಆದ್ರೆ ಮೈನಸ್ ಪಾಯಿಂಟ್ಸ್ ಕೂಡ ಇವೆ. ಅವರ ಮೇಲೆ ಒಂದು ಕ್ರಿಮಿನಲ್ ಕೇಸ್ ಪೆಂಡಿಂಗ್ ಇದೆ. ಜೊತೆಗೆ ಕೆಲವೊಂದು ವೈಯಕ್ತಿಕ ಹಗರಣಗಳ ಆರೋಪ ಕೂಡ ಇದೆ. ಇದಕ್ಕಿಂತ ದೊಡ್ಡ ಪ್ರಾಬ್ಲಮ್ ಅಂದ್ರೆ ಪಾರ್ಟಿ ಒಳಗೆ ಇರೋ ಭಿನ್ನಮತ. ನಾವೊಂದು ಕ್ಯಾಂಡಿಡೇಟ್ ರಿಟೇನಬಿಲಿಟಿ ಸ್ಕೋರ್ ಅಂತ ಲೆಕ್ಕ ಹಾಕ್ತೀವಿ. ಅಂದ್ರೆ ಮತದಾರರು ಇವರನ್ನ ಉಳಿಸ್ಕೊಳ್ತಾರಾ ಇಲ್ವಾ ಅನ್ನೋ ನಂಬಿಕೆಯ ಅಳತೆಗೋಲು ಇದು. ಇದರಲ್ಲಿ ವರ್ತೂರ್ ಪ್ರಕಾಶ್ ಅವರಿಗೆ ಸಿಕ್ಕಿರೋದು 100ಗೆ 60. ಆದ್ರೆ ಒಂದು ಸೇಫ್ ವಿನ್ನಿಗೆ ಕನಿಷ್ಠ 80 ಆದ್ರೂ ಬೇಕು. ಅಂದ್ರೆ ಅವರು ಸೇಫ್ ಝೋನಿಗಿಂತ ತುಂಬಾ ದೂರ ಇದ್ದಾರೆ. ಹಾಗಾದ್ರೆ ಈ ಎಲ್ಲ ಡೇಟಾ ಸೇರಿ ಏನ್ ಹೇಳ್ತಿದೆ? ವರದಿಯ ರೆಕಮೆಂಡೇಶನ್ ತುಂಬಾ ನೇರ ಮತ್ತು ಸ್ಪಷ್ಟವಾಗಿದೆ. ಅಭ್ಯರ್ಥಿಯನ್ನೇ ಬದಲಾಯಿಸಿ. ಯಾಕಂದ್ರೆ
ಕಡಿಮೆ ರಿಟೇನಬಿಲಿಟಿ ಸ್ಕೋರ್, ವೈಯಕ್ತಿಕ ಆರೋಪಗಳು ಮತ್ತು ಪಾರ್ಟಿ ಒಳಗಿನ ಜಗಳ ಇದೆಲ್ಲ ಸೇರಿ ಅವರು ಪಕ್ಷಕ್ಕೆ ಒಂದು ಹೊರೆಯಾಗಿದ್ದಾರೆ ಅಂತ ಡೇಟಾ ತೋರಿಸ್ತಾ ಇದೆ. ಸರಿ, 4ನೇ ಭಾಗ ಆಡಳಿತದ ನೀಲನಕ್ಷೆ. ಇಲ್ಲಿವರೆಗೂ ನಾವು ವಿಶ್ಲೇಷಣೆ ಮಾಡಿದ್ವಿ. ಈಗ ಆಕ್ಷನ್ ಬಗ್ಗೆ ಮಾತಾಡೋಣ. ಇದು ಸುಮ್ನೆ ಭರವಸೆಗಳ ಲಿಸ್ಟ್ ಅಲ್ಲ. ಇದು ಕೋಲಾರದ ಮುಖ್ಯ ಸಮಸ್ಯೆಗಳನ್ನ ಬಗೆಹರಿಸೋಕೆ ಒಂದು ಪಕ್ಕಾ ಆಕ್ಷನ್ ಪ್ಲಾನ್. ಜನರಿಗೆ ಮೆಷರ್ ಮಾಡಬಹುದಾದ ರಿಸಲ್ಟ್ಸ್ ಕೊಡೋ ಪ್ಲಾನ್. ಇದನ್ನ ಜನರ ಜೊತೆ ಮಾಡ್ಕೊಳ್ಳೋ ಒಂದು ಕಾಂಟ್ರಾಕ್ಟ್ ಅಂತಾನೆ ಕರೀಬೋದು. ಕೋಲಾರಕ್ಕೆ 3 ಫ್ಲಾಗ್ಶಿಪ್ ಪ್ರಾಜೆಕ್ಟ್ಗಳು. ನಂಬರ್ 1 ಜಲ್ ಜೀವನ್ ಮಿಷನ್ ವಿಸ್ತರಣೆ. ಬಜೆಟ್ 50 ಕೋಟಿ, ಟೈಮ್ 18 ತಿಂಗಳು. ಗುರಿ ಪ್ರತಿ ಮನೆಗೂ ಶುದ್ಧ ಕುಡಿಯೋ ನೀರು. ನಂಬರ್ 2 ಕೋಲಾರ ಮಾಲೂರು ರೋಡ್ ರಿಪೇರಿ. ಬಜೆಟ್ 30 ಕೋಟಿ, ಟೈಮ್ 12 ತಿಂಗಳು. ನಂಬರ್ 3 ವೊಕೇಶನಲ್ ಟ್ರೈನಿಂಗ್ ಮತ್ತು ಐಟಿ ಹಬ್. ಬಜೆಟ್ 25 ಕೋಟಿ, ಟೈಮ್ 24 ತಿಂಗಳು. ಗುರಿ ಯುವಕರಿಗೆ ಇಲ್ಲೇ ಕೆಲಸ. ನೋಡಿ, ಪ್ರತಿಯೊಂದಕ್ಕೂ ಸ್ಪಷ್ಟವಾದ ಬಜೆಟ್, ಟೈಮ್ಲೈನ್ ಮತ್ತೆ ಜನರಿಗೆ ಇದರಿಂದ ಏನ್ ಲಾಭ ಅಂತಾನೂ ಇದೆ. 5ನೇ ಭಾಗ ಈಗ ಸ್ಟ್ರಾಟಜಿ ಬಗ್ಗೆ ಮಾತಾಡೋಣ. ಪ್ಲಾನ್ ಎಷ್ಟೇ ಚೆನ್ನಾಗಿದ್ರೂ ಅದನ್ನ ಜನರ ಹತ್ರ ತಗೊಂಡು ಹೋಗಕ್ಕೆ ಒಂದು ಪವರ್ಫುಲ್ ಸ್ಟ್ರಾಟಜಿ ಬೇಕೇ ಬೇಕು. ಈ ಬ್ಲೂ ಪ್ರಿಂಟ್ ಅನ್ನ ಬೂತ್ ಲೆವೆಲ್ವರೆಗೂ ಹೇಗೆ ತಲುಪಿಸೋದು, ಜನನ್ನ ಹೇಗೆ ಒಗ್ಗೂಡಿಸೋದು ನೋಡೋಣ ಬನ್ನಿ. ನಾವಿದನ್ನ ಚತುರ್ಮುಖ ಸಿದ್ಧಾಂತ ಅಂತ ಕರಿತೀವಿ. ಇದರ ಮೊದಲನೇ ಮುಖ ಶಿವ, ಅಂದ್ರೆ ಆಕ್ರಮಣಕಾರಿ ನಿಲುವು. ವಿರೋಧಿಗಳನ್ನ ನೇರವಡಿ ಪ್ರಶ್ನೆ ಮಾಡೋದು. ನಿಮ್ಮತ್ರ ಕೋಲಾರಕ್ಕೆ ಏನ್ ಪ್ಲಾನ್ ಇದೆ, ನಿಮ್ಮ ರೋಡ್ ಮ್ಯಾಪ್ ಎಲ್ಲಿದೆ ಅಂತ. ಇಂಕಪೇರಿಗೆ ನೊಟ್ಟಳ್ಳಿ ನಿರ್ದೇಶನ ಅನ್ನೋ ಮಾತಿನ ಅರ್ಥವೇ ಅದು. ಬೇರೆಯವರತ್ರ ಯಾವ ದಾರಿ ನಕ್ಷೆ ಇದೆ ಅಂತ ನೇರವಾಗಿ ಕೇಳೋದು. 2ನೇ ಮುಖ ವಿಷ್ಣು, ಅಂದ್ರೆ ಸ್ಥಿರತೆ. ಜನರಿಗೆ ಧೈರ್ಯ ಕೊಡೋದು, ವೆಲ್ಫೇರ್ ಸ್ಕೀಮ್ಗಳು ಮುಂದುವರಿಯುತ್ತೆ, ಕಾನೂನು ಸುವ್ಯವಸ್ಥೆ ಚೆನ್ನಾಗಿರುತ್ತೆ ಅಂತ ಭರವಸೆ ಕೊಡೋದು. ನಮ್ಮ ಕೋಲಾರ ಸುರಕ್ಷಿತ, ನಯ್ಯನ್ನೇ ನಿಧ ಅಂದ್ರೆ ನಮ್ಮ ಕೋಲಾರ ಸೇಫ್ ಆಗಿದೆ, ಇದೊಂದು ಹೊಸ ಸಂಕಲ್ಪ ಅನ್ನೋ ಮೆಸೇಜ್ ಮೂಲಕ ಜನರಲ್ಲಿ ಒಂದು ಭದ್ರತೆಯ ಭಾವನೆ ಮೂಡಿಸೋದು. 3ನೇ ಮುಖ ಬ್ರಹ್ಮ, ಅಂದ್ರೆ ಸೃಷ್ಟಿ, ಹೊಸತನ, ಹೊಸ ಕೆಲ್ಸಗಳು, ಸ್ಕಿಲ್ ಸೆಂಟರ್ಗಳು, ಹೊಸ ಪ್ರಾಜೆಕ್ಟ್ಗಳು. ಹೀಗೆ ಭವಿಷ್ಯದ ಬಗ್ಗೆ ಒಂದು ವಿಷನ್ ಕೊಡೋದು. ನೌಕರಿ ಔರ್ ನಿರ್ವಚನ್ ಅಂತ ಹೇಳಿದ್ರೆ ಕೆಲ್ಸ ಮತ್ತು ಅಭಿವೃದ್ಧಿ. ಈ ಮಾತು ಸ್ಪೆಷಲ್ ಆಗಿ ಯೂತ್ಸಲ್ಲಿ ಒಂದು ಭರವಸೆ ಮೂಡ್ಸೋಕೆ. ಮತ್ತು 4ನೇ ಮುಖ ದುರ್ಗಾ, ಅಂದ್ರೆ ರಕ್ಷಣೆ. ಜನರಿಗೆ ಒಂದು ಸೇಫ್ಟಿ ನೆಟ್ ಕೊಡೋದು. ಬೆಳೆ ವಿಮೆ ಇರ್ಬೋದು, ಮಹಿಳೆಯರ ಸುರಕ್ಷತೆ ಇರ್ಬೋದು, ಹೀಗೆ ಒಂದು ರಕ್ಷಣಾ ಕವಚವನ್ನ ಒದಗಿಸೋದು. ಸೇಫ್ ಕೋಲಾರ್ ಭರೋಸಾ ಬಿಜೆಪಿ ಅನ್ನೋ ಸಂದೇಶದ ಮೂಲಕ ಕೋಲಾರ ಸೇಫ್ ಆಗಿದೆ, ನಮ್ಮ ಮೇಲೆ ನಂಬಿಕೆ ಇಡಿ ಅನ್ನೋ ಭರವಸೆ ಕೊಡೋದು. ಈ ಸ್ಟ್ರಾಟಜಿಯನ್ನ ನೆಲಮಟ್ಟದಲ್ಲಿ ಜಾರಿ ಮಾಡೋಕ್ಕೆ ಒಂದು ಸಖತ್ ಸಿಸ್ಟಮ್ ಬೇಕು. ಹೇಗಿರುತ್ತೆ ಅದು? ಪ್ರತಿ 500 ವೋಟರ್ಸ್ಗೆ ಒಂದು ಬೂತ್ ಸ್ಕ್ವಾಡ್, ಒಟ್ಟು 224 ಸ್ಕ್ವಾಡ್ಗಳು. ಏರಿಯಾ ವೈಸ್ 50 ವಾಟ್ಸಾಪ್ ಗ್ರೂಪ್ಗಳು. ಯುವಕರನ್ನ ತಲುಪೋಕೆ ಯುವ ಮೋರ್ಚಾ, ಹಳ್ಳಿಗಳಲ್ಲಿ ಮಹಿಳೆಯರನ್ನ ತಲುಪೋಕೆ ಮಹಿಳಾ ಮೋರ್ಚಾ, ಜೊತೆಗೆ ಸಣ್ಣ ಸಣ್ಣ ಗ್ಯಾದರಿಂಗ್ಗಳಲ್ಲಿ ವೋಟರ್ ಪ್ಲೆಜ್ ಈವೆಂಟ್ಸ್. ಹೀಗೆ ಒಂದು ಸಂಪೂರ್ಣ ಸಂಘಟನೆ. ಆದ್ರೆ ಇಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯ ಇದೆ. ಈ ವಾಟ್ಸಾಪ್ ಗ್ರೂಪ್ಸ್, ಡಿಜಿಟಲ್ ಮಾಧ್ಯಮಗಳನ್ನ ಬಳಸುವಾಗ ಜವಾಬ್ದಾರಿ ಇರಬೇಕು. ಭಾರತದ ಡಿಪಿಡಿಪಿ ಕಾನೂನಿನ ಪ್ರಕಾರ ಜನರ ಖಾಸಗಿತನಕ್ಕೆ ಬೆಲೆ ಕೊಡಬೇಕು. ಅವರ ಅನುಮತಿ ಇಲ್ಲದೆ ಅವರನ್ನ ಯಾವುದೇ ಗ್ರೂಪ್ಗೆ ಸೇರಿಸಬಾರ್ದು. ಅವರ ಮಾಹಿತಿಯನ್ನ ಯಾವ ಕಾರಣಕ್ಕೆ ತಗೊಂಡಿದೀವೋ ಅದಕ್ಕೆ ಮಾತ್ರ ಬಳಸಬೇಕು. ಇದು ಕೂಡ ನಂಬಿಕೆ ಗಳಿಸೋ ಒಂದು ದಾರಿ. ಕೊನೆಯ ಭಾಗ ನಾಯಕನ ಅಸಲಿ ಪರೀಕ್ಷೆ. ಇಲ್ಲಿ ನಾವು ಬರೀ ಎಲೆಕ್ಷನ್ ಸ್ಟ್ರಾಟಜಿ ಬಗ್ಗೆ ಮಾತಾಡ್ತಾ ಇಲ್ಲ. ಅದನ್ನು ಮೀರಿ ಸಾರ್ವಜನಿಕ ಸೇವೆ, ಜನಕೇಂದ್ರಿತ ನಾಯಕತ್ವ ಅಂದ್ರೆ ಏನು ಅಂತ ಮಾತಾಡ್ತೀವಿ. ಯಾಕಂದ್ರೆ ನೆನ್ಪಿಡಿ, ಡೇಟಾದ ಅಂತಿಮ ಗುರಿ ಎಲೆಕ್ಷನ್ ಗೆಲ್ಲೋದಲ್ಲ, ಜನರಿಗೆ ಒಂದು ಒಳ್ಳೆಯ ಆಡಳಿತ ಕೊಡೋದು. ಇಷ್ಟೆಲ್ಲ ವಿಶ್ಲೇಷಣೆ ಮಾಡಿದ್ಮೇಲೆ ನಾವೊಂದು ಪ್ರಶ್ನೆ ಕೇಳ್ಕೋಬೇಕು. ವೋಟ್ ಎಲ್ಲ ಎಣ್ಸಿ ರಿಸಲ್ಟ್ ಬಂದ್ಮೇಲೆ ನಿಜವಾಗಿ ಉಳಿಯೋದೇನು? ಉತ್ತರ ತುಂಬಾ ಸಿಂಪಲ್. ಉಳಿಯೋದು ಜನರ ನಂಬಿಕೆ. ಮತ್ತೆ ಆ ನಂಬಿಕೆ ಉಳಿಸ್ಕೊಳಕ್ಕೆ ನಾವು ಕೊಟ್ಟ ಮಾತುಗಳನ್ನ ಈಡೇರಿಸೋ ಜವಾಬ್ದಾರಿ. ಗೆಲುವು ಅನ್ನೋದು ಜಸ್ಟ್ ಒಂದು ಸ್ಟಾರ್ಟಿಂಗ್ ಪಾಯಿಂಟ್. ಅಸಲಿ ಕೆಲ್ಸ ಶುರುವಾಗೋದೇ ಅದಾದ್ಮೇಲೆ. ನೋಡಿ, ಈ ಇಡೀ ಮಾತುಕತೆ ಮೂಲತತ್ವ ಒಂದೇ. ನಾವು ಬಳಸೋ ಪ್ರತಿಯೊಂದು ಡೇಟಾ, ನಾವು ಮಾಡೋ ಪ್ರತಿಯೊಂದು ಸ್ಟ್ರಾಟಜಿ, ಅದರ ಗುರಿ ಒಂದೇ ಆಗಿರ್ಬೇಕು. ಪ್ರತಿಯೊಬ್ಬ ಪ್ರಜೆಗೂ ಒಂದು ಒಳ್ಳೆ ಆಡಳಿತ ಕೊಡೋದು. ಸಿಂಪಲ್ ಆಗಿ ಹೇಳೋದಾದ್ರೆ ಎಲೆಕ್ಷನ್ ಅಂದ್ರೆ ಆಡಳಿತಕ್ಕಾಗಿ ಮಾಡೋ ಒಂದು ಡೇಟಾ ಎಂಜಿನಿಯರಿಂಗ್ ಅಷ್ಟೇ. ನೀವು ಜನಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದರೆ blueprintstrategies.ai ಅನ್ನು mkgr@blueprintstrategies.ai ನಲ್ಲಿ ಸಂಪರ್ಕಿಸಿ ಅಥವಾ 08042041602ಗೆ ಕರೆ ಮಾಡಿ. ಪರ್ಪಸ್ ಬಿಯಾಂಡ್ ಪಾಲಿಟಿಕ್ಸ್.